ಬಸನಗೌಡಗೆ 2 ಗಂಡಸ ಮಕ್ಕಳು ಅದಾರ. ಅವರಿಗೆ ಯಾವುದಾದ್ರೂ ಒಬ್ಬ ದಲಿತ ಹೆಣ್ಮಕ್ಳಿಗೆ ಅಥವಾ ಯಾವುದಾದ್ರೂ ಪೀಡಿತ ಅದರ್ ಬ್ಯಾಕ್ವರ್ಡ್ ಕ್ಲಾಸ್ ಹೆಣ್ಮಕ್ಳು ಯಾರಿಗೆ ಅವಶ್ಯಕತೆ ಇದೆ ಗೌಡ್ರ ಮನ್ಯಾಗ ಸೊಸೆ ಆಗಲಿಕ್ಕೆ, ಅಂಥವ್ರ ಜೊತೆಗೆ ಅವ್ರು ಮದುವೆ ಮಾಡಿದರೆ ಅವರಿಗೆ ನಾವು 1 ಕೋಟಿ ರೂಪಾಯಿ ಕೊಡೋಕೆ ಬಸನಗೌಡ ಮಗನಿಗೆ ನಾವು ಆಫರನ್ನು ನೀಡ್ತಾ ಇದ್ದೀವಿ. ಯಾಕೆ ನನ್ನ ಬಂಧುಗಳಿಗೆ ಜೈ ಭೀಮ್. ಖಾದ್ರಿ ವಕೀಲ ಯಾರನ್ನ ನನಗೆ ಗೊತ್ತಿಲ್ಲವ. ಫಸ್ಟ್ ಹೇಳ್ಬೇಕಂದ್ರೆ ನಾನು ಓಪನ್ ಸ್ಟೇಟ್ಮೆಂಟೇ ಕೊಡ್ತೀನಿ. ನೀನು ಸಾರಿ ತಪ್ಪಾಯ್ತು ಅಂತೇಳಿ ನಮ್ಮ ಹೆಣ್ಮಕ್ಳಿಗೆ ನೀನು ಸಾರಿ ಕೇಳಿಲ್ಲ ಅಂತಂದ್ರೆ ನೀನು ಚಡ್ಡಿ ಕಳೆದಂತರೂ ಮೆರವಣಿಗೆ ಮಾಡೋದಂತೂ ಪಕ್ಕ ನಿನ್ನ ಮನೆ ಮುಂದೆ ಮನೆ ಹಿಡ್ಕೊಂಡು DC ಆಫೀಸ್ ತಾನೆ ನಿನಗೆ ಏನಪ್ಪಾ ಅಂತಂದ್ರೆ ಚಡ್ಡಿ ಮ್ಯಾಗ ಮೆರವಣಿಗೆ ಮಾಡ್ತಾರೆ ನಮ್ಮ ಹೆಣ್ಮಕ್ಳು. ಫಸ್ಟ್ ನಿನ್ ತಲೆ ಇಟ್ಕೋ ಖಾದ್ರಿ ವಕೀಲ ಏನಿದೆಯಲ್ಲ, ಫಸ್ಟ್ ನಿನ್ ತಲೆ ಇಟ್ಕೊಂಡು ನಮ್ಮ ಹೆಣ್ಣು ಮಕ್ಕಳ ಬಗ್ಗೆದಾಗ ಮಾತಾಡ್ಬೇಕಾದ್ರ ನೀನು ದಲಿತ ವಿರೋಧಿನಿ ಇದೆ, ಹಿಂದೂ ವಿರೋಧಿನಿ ಇದೆ, ಎಲ್ಲ ಏನ್ ಮಾತಾಡಂಗಿತ್ತ ಈಗ ನಿಮ್ದು ಬಸವನಗೌಡದ ಏನ್ ತಿಂಡಿ ಅದ ನಿಮ್ ಹೊಯ್ಕೊಟ್ ಹೋಗ್ರಿ, ನೀವು ಕೇಳಕ್ ಹೋಗಲ್ಲ ನಾವು. ನೀವು ನೋಡ್ರಿ ರಾಜಕೀಯವಾಗಿ ಮಾಡಂಗಿತ್ತಂದ್ರ ಜಾತೀಯವಾಗಿ ನೀವು ಯಾರನ್ನ ತೋಲಕ್ ಹೋಗ್ಬೇಡ್ರಿ. ಈ ಪ್ರಜಾಪ್ರಭುತ್ವದಾಗ ಎಲ್ಲರಿಗೂ ಹಕ್ಕದ ಮಾತಾಡಕ, ನಿಮ್ಗ ಹಕ್ಕು ಕೊಟ್ಟದ. ಆ ಹಕ್ಕಿನ ಪ್ರಕಾರ ನೀವು ಮಾತಾಡಕ್ ಹೋಗ್ರಿ. ನೋಡ್ರಿ ಖಾದ್ರಿ ವಕೀಲ್ರೆ, ಗುಂಡ ತಾಕತ್ತು ಇತ್ತು ಅಂದ್ರ ನಿನ್ನ ಹೆಣ್ಮಗಳು ಏನಾದವಲ್ಲ ಬಸವನಗೌಡ ಮಗನಿಗೆ ಕೊಟ್ಟು ಮದುವೆ ಮಾಡು. ನಾನೇ 1 ಕೋಟಿ ರೂಪಾಯಿ ನಾನೇ ಪಟ್ಟಿ ಎತ್ತಿ, ನಮ್ಮ ಸಮುದಾಯದ ಪಟ್ಟಿ ಎತ್ತಿ ನಾನೇ ದಕ್ಕ ಕೊಡ್ತೀನಿ ನಿನಗೆ. 1 ಕೋಟಿ ಅಲ್ಲ 2 ಕೋಟಿ ರೂಪಾಯಿ ಕೊಡ್ತೀನಿ. ನನ್ನ ಹೆಣ್ಮಕ್ಳಿಗೆ ಈ ತರ ಮಾತಾಡಿರತ್ತಂದ್ರ ನಮ್ಗ ನೋವಾದ. ದಯವಿಟ್ಟು ನೋಡ್ರಿ ಖಾದ್ರಿ ವಕೀಲ್ರೆ, ನೀವು ಬಂದು ಇಲ್ಲಿ ಕ್ಷಮೆ ಕೇಳಿಲ್ಲತ್ತಂದ್ರು ನಿಮಗ ಈಗ ಹೇಳಿನಿ, ನಿನ್ನ ಮನೆ ಬಂದು ಚಡ್ಡಿ ಕಳೆದು ಮೆರವಣಿಗೆ ಅಂತರೂ ಮಾಡೋದಂತರೂ ಪಕ್ಕ ನಮ್ಮ ಹೆಣ್ಣು ಮಕ್ಕಳು. ನನ್ನ ಹೆಸರು ಕಂಠೀರವ ಹೊಸಮನಿ ಅಂತೇಳಿ.